ತಂದು ಬಿಡ್ತೀನಿ ಹೇಳಿ ಅವತ್ತು ಅವ್ರಿಗೆ. ಅವ್ರು ಯಾರೋ ಪುಣ್ಯಾತ್ಮರು ಇದಾರಲ್ಲ, ಇಲ್ಲಿ ಘೋಷಣೆ ಮಾಡಿ ಹೋಗ್ತೀನಿ, ದಂಡೆ ಕೆರೆ ನೀರು ಹರಿಸ್ತೀನಿ, ಕೆರೆಗೆ ನೀರು ಬಿಡ್ತೀನಿ. ಗೊತ್ತಾಯ್ತಾ? ಇನ್ನು 6 ತಿಂಗಳು ಅವ್ನು ಯಾವನ 5 ತಿಂಗಳು ಸ್ಟೇ ತಂದಿದ್ದಾನೆ, ಆ ಸ್ಟೇ ವಜಾ ತಂದಂಗೆ ಎತ್ತಿನೊಳೆಯಿಂದ ನೀರು ತತ್ತೀನಿ. ಹೇಳಿದ್ರಲ್ರಿ ಇತಿಹಾಸದಲ್ಲಿ ಅರಸೀಕೆರೆ ನೀರು ಬರುತ್ತೆ ಅಂತ ಹೇಳಿದ್ರೇನ್ರಿ ಅವ್ರು ಪುಣ್ಯಾತ್ಮರು. 70 ವರ್ಷಗಳ ಕಾಲ ಸ್ವತಂತ್ರ ಭಾರತದಲ್ಲಿ ಈ ಅರಸೀಕೆರೆ ತಾಲೂಕನ್ನ ಯಾವ ರೀತಿ ಕಡೆಗಣಿಸಿದ್ರು? ಏನಾರ ಕೊಟ್ಟಿದ್ರು ನಿಮಗೆ? ಏನಾರ ತೋರಿಸಿದ್ರೇನ್ರಿ ಅವರು? ಹಾಸನ ಜಿಲ್ಲೆಯವರು ಚನ್ನಪಟ್ಟಣದ ಒಳನರಸೀಪುರದವರು ಚನ್ನಪಟ್ಟಣದವರು ತೋರಿಸಿದ್ರ ನಿಮಗೆ? ಕಾಂಗ್ರೆಸ್ ಬಂದ್ರೆ ಚನ್ನಪಟ್ಟಣದವರು, JDS ಇದು ಬಂದ್ರೆ ಒಳನರಸೀಪುರದವರು ಏನ್ ಕೊಟ್ಟಿದ್ರು ನಿಮ್ಗೆ? ಏನಿತ್ತು ನಿಮ್ಮ ಅರಸೀಕೆರೆಗೆ? ಒಂದು ರೋಡಿ ಕಾಂಕ್ರೀಟ್ ಹಾಕ್ಸಿದ್ರ? ನಾನು MLA ಆಗೋರ್ಗು ಇಂಜಿನಿಯರಿಂಗ್ ಕಾಲೇಜ್ ಬಂದುತ್ತಾ ನಿಮ್ಗೆ? ಪಾಲಿಟೆಕ್ನಿಕ್ ಬಂದುತ್ತಾ? ಯಾವತ್ತು ತಂದದ್ರಿ? ಕುಡಿಯೋ ನೀರು ಕೊಟ್ಟಿದ್ರೇನ್ರಿ? ಈ ಜಲಮದಲ್ಲಿ ಬರಲ್ಲ ಅರಸೀಕೆರೆ ನೀರು ಅಂತ ಹೇಳ್ತಿದ್ರಲ್ರಿ, ಇವತ್ತು ತಂದಿದ್ದೀನಿ. ಇಡೀ ಅರಸೀಕೆರೆ ತಾಲೂಕಿನ ಎಲ್ಲ ಕೆರೆಗೂ ನೀರು ತುಂಬಿಸ್ತೇನೆ. ಗೊತ್ತಾಯ್ತಾ? ತುಂಬಿಸ್ತಕ್ಕಂಥ ಹೋರಾಟ ಮಾಡಿದ್ದೀನಿ. ಇನ್ನು 6 ತಿಂಗಳು ಮೊದಲು ಬೆಂಡೆ ಕೆರೆ ಬಿಟ್ಟು, ಇನ್ನು 8-10 ದಿವಸಕ್ಕೆ ಬರ್ತೀನಿ ಪೂಜೆ ಮಾಡಕ್ ನಿಮ್ ಕೆರೆಗೆ. ಪೈಪ್ ಲೈನ್ ಎಳೆಯಕ್ಕೆ ಇನ್ನು 10 ದಿವಸದಲ್ಲಿ ಬರ್ತೀನಿ. ಹೇಳಿ ಬರೀ ದ್ವೇಷ ಕಟ್ಕೊಂಡು, ಎಲ್ಲದ ಸುಳ್ಳುಗಳ ರಾಜಕಾರಣಿಗಳು ಕಟ್ಕೊಂಡು, ನನ್ನ ಹತ್ರ ನಾನು ರಿಯಾಲಿಟಿ ರಾಜಕಾರಣಿ, ಒಂದು ಸುಳ್ಳು ಹೇಳಲ್ಲ, ಆಗುತ್ತೆ ಅನ್ನೋದನ್ನ ಬಿಡಲ್ಲ, ಆಗಕ್ಕಲ್ಲ ಅನ್ನೋದನ್ನ ಮಾಡಕ್ ಹೋಗಲ್ಲ. ಗೊತ್ತಾಯ್ತಾ? ಆ ತರದ ರಾಜಕಾರಣದ ವ್ಯಕ್ತಿತ್ವ ಇಟ್ಕೆ ಬಂದಿದ್ವಿ. ನಮ್ಮೆಲ್ಲ ಮುಖಂಡರಷ್ಟೇ, ಚೌಡಯ್ಯನರಾಗಲಿ, ನಾನಾಗಲಿ, ಅಜ್ಜಪ್ಪ ಆಗಲಿ, ಏನಿ ಇಲ್ಲಿ ಈ ಒಂದು ಸರೌಂಡಿಂಗ್ ಇಡೀ ಇದರಲ್ಲಿ ನಮ್ಮ ಒಂದು ಮುಖಂಡತ್ವ ಇದೆ. ಅದು ಪ್ರಾಮಾಣಿಕವಾಗಿ ನಾವು ನಡ್ಕೊಂಡಿದ್ದೇವೆ. ನಿಮ್ಮ ದೇವರಿಗೆ ಸಮುದಾಯ ಭವನ ಬೇಕು ಅಂದ್ರು ಕಟ್ಟಿಸ್ಕೊಡ್ಲಿಲ್ಲ ನಾನು. ಮಠ ಕಾಂಕ್ರೀಟ್ ರೋಡ್ ಬೇಕು ಅಂದ್ರು ಹಾಕ್ಸ್ಕೊಟ್ಟಿಲ್ಲ. ಬ್ರಿಡ್ಜ್ ಬೇಕು ಅಂದ್ರು ಮಾಡಿಸ್ಕೊಟ್ಟಿಲ್ಲ. ನಾಳೆಯಿಂದ ಮತ್ತೆ 50 ಲಕ್ಷ ರೂಪಾಯಿ 1 ಕೋಟಿ ಕೊಟ್ಟಿದ್ದೀನಿ ಡಾಂಬರೀಕರಣ. ಎಲ್ಲಾ ಕೆಲಸನು ಮಾಡಿಸ್ಕೊಟ್ರು. ನೀವು ಏನೋ ತಿಳ್ಕೊಂಡು ನಿಮ್ ದೇವಸ್ಥಾನದ ದುಡ್ಡು ಬೇಕು ಅಂದ್ರೆ ರಾತ್ರಿ ತಂದು ಕೊಟ್ಟೋದೆ. ರಾತ್ರಿ ನನ್ನ ಸ್ವಂತ ದುಡ್ಡು ತಂದು ಕೊಟ್ಟೋದೆ. ಎಲೆಕ್ಷನಿಗೆ ಕೊಟ್ಟೋದೆ, ನಾನು ಸ್ವಂತ ದುಡ್ಡು ಕೊಟ್ಟೋದೆ. ಎಲ್ಲ ಮಾಡಿದ್ದೀನಿ. ಆದ್ರೂ ನಂಬ್ತಾರೆ, ನಮ್ದವ್ರು ನಂಬಕ್ಕಲ್ಲ. ಏನು ಮಾಡಕ್ಕಾಗಲ್ಲ. ನಂಬರ್ನ ನಾವೇನು ಮಾಡಕ್ಕಾಗಲ್ಲ. ಅದೇನೇ ಆಗ್ಲಿ, ನಾನು ಮಾಡೋ ಕೆಲಸನ ಇತಿಹಾಸದಲ್ಲಿ ನಿಮ್ ಕೆರೆಗೆ ಬಂದು ಎತ್ತಿನೊಳೆ ನೀರು ತುಂಬಿತು ಅಂದ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಈ ಜೀವನದಲ್ಲಿ ಇನ್ನೇನಾರ ಮಾಡಕ್ಕಾಗುತ್ತೆ? ಎಂತೆಂತ ಬಿದ್ದೋದೆತ್ತು ಎಲ್ಲಾನು ಕರ್ಕೊಂಬರ್ತೀರಿ, ಇಲ್ಲಿ ಕರ್ಕೊಂಬಂದು ಶೋ ಮಾಡ್ತೀರಿ. ಯಾಕೆ ಮಾಡ್ತೀರಿ? ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇದ್ದೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ ಹಗಲು ರಾತ್ರಿ. ಇದನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಹೇಳಿ, ಈಗ ಕುಡಿಯೋ ನೀರಿಂದು ಮೊದಲು